SSP ಸ್ಕಾಲರ್‌ಶಿಪ್‌ನಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಫೈನಲ್ ಸ್ಟೆಪ್‌ದಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಅದಕ್ಕೂ ನಾನು ಸೊಲ್ಯೂಷನ್ ಈ ವಿಡಿಯೋದಲ್ಲಿ ಕೊಡುತ್ತೇನೆ. ನಾನು ಫೈನಲ್ ಸಬ್ಮಿಟ್ ಮಾಡಲು ಡಿಸ್ಟ್ರಿಕ್ಟ್ ವೆರಿಫಿಕೇಷನ್ ಡಿಪಾರ್ಟ್ಮೆಂಟ್‌ಗೆ ಹೋಗಿದ್ದೀನಿ. BCWD ಡಿಪಾರ್ಟ್ಮೆಂಟ್‌ದಲ್ಲಿ ಹೋಗಿಸಿ ಅವರಿಗೆಲ್ಲ ಈ ಪ್ರಾಬ್ಲಮ್ ಹೇಳಿದ ಮೇಲೆ, ಯಾಕಂದರೆ ನೀವು ಭಾಳಷ್ಟು ಕಮೆಂಟ್ ಮಾಡಿದಿರಿ. ಆ ಕಮೆಂಟನ್ನು ನೋಡ್ಕಿಸಿ ನಾನು ಡಿಪಾರ್ಟ್ಮೆಂಟ್ ಹೋದ್ನಿ. ಇದಕ್ಕೆ ಏನು ಸೊಲ್ಯೂಷನ್ ಅವ್ರು ಕೇಳಿದ ಮೇಲೆ ಅವರಿಗೆ ನನಗೆ ಹೇಳಿದ್ದಾರೆ. ಇಲ್ಲಿ ನೋಡಿರಿ, ನಾವು ಈ ಸ್ಕಾಲರ್‌ಶಿಪ್‌ದಲ್ಲಿ ನಾನು ಎಲ್ಲ ಲೈವ್ ಪ್ರೂಫ್‌ದಲ್ಲಿ ನಿಮಗೆ ಹೆಂಗೆ ಸಬ್ಮಿಟ್ ಮಾಡೋಕೆ ತೋರಿಸ್ತೀನಿ ನೋಡಿರಿ. ಇಲ್ಲಿ ನೀವು ಫಸ್ಟ್ ಸ್ಟೆಪ್‌ದಲ್ಲಿ ನಿಮ್ಮದು SSLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಡಾಟಾವನ್ನು ಸೇವ್ ಮಾಡಬೇಕು. ಆ ಸೇವ್ ಮಾಡಿದ ಮೇಲೆ ನಿಮ್ಮದೆಲ್ಲ ಹೆಸರು ಮ್ಯಾಚ್ ಆಗ್ತಿದೆ ನೋಡಿರಿ. ಆಮೇಲೆ ಸೇವ್ ಹೊಡೀರಿ. ಆಮೇಲೆ ಸೇವ್ ಹೆಂಗೆ ಆಗ್ತೈತಿ, ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ ಇನ್ಕಮ್ ಕಾಸ್ಟ್ ಡೀಟೇಲ್ಸನ್ನು ಬರುತ್ತೆ. ಇಲ್ಲಿ ನಿಮ್ಮ RD ನಂಬರ್, ಇನ್ಕಮ್ ಕಾಸ್ಟ್ ನಂಬರ್ ಹಾಕಿಸಿ ಡಾಟಾಯನ್ನು ಮ್ಯಾಚ್ ಆಗ್ತಿದೆ ನೋಡಬೇಕು. ಮ್ಯಾಚ್ ಆಗಿದ್ಮೇಲೆ ಇಲ್ಲಿ ತೆಳಗೆ ಆಪ್ಷನ್ ಸೇವ್ ಅಂತ ಆಪ್ಷನ್ ಇರುತ್ತೆ. ಯಾಕಂದರೆ ಇದನ್ನ ಆಲ್ರೆಡಿ ಸೇವ್ ಮಾಡಿದ್ದೀನಿ. ನೀವು ಇಲ್ಲಿ ಸೇವ್ ಅಂತ ಆಪ್ಷನ್ ಇರುತ್ತೆ. ಅದಕ್ಕೆ ಸೇವ್ ಆ್ಯಂಡ್ ಪ್ರೊಸೀಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಅಂದ್ರೆ ಪರ್ಸ್ನಲ್ ವಿತ್ ಡಿಸೇಬಿಲಿಟೀಸ್ ಅಂತ ಬರುತ್ತೆ. ಏನಾದ್ರು ನೀವು ಹ್ಯಾಂಡಿಕ್ಯಾಪ್ ಏನಾರ ಇದ್ದರೆ ನೀವೇನು ಮಾಡಬೇಕಂದ್ರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಏನಾರ ಹ್ಯಾಂಡಿಕ್ಯಾಪ್ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೇವ್ ಆಗುತ್ತೆ. ಆಮೇಲೆ ಪರ್ಸ್ನಲ್ ಡೀಟೇಲ್ಸಲ್ಲಿ ಏನಿರುತ್ತೆ ಅಂದ್ರೆ ಎಲ್ಲ ನಿಮ್ದು ಆಟೋಮೆಟಿಕಲಿ ಡಾಟಾ ಫ್ಯಾಚ್ ಆಗಿರ್ತೈತಿ. ಬರೀ ಇಲ್ಲಿ ಏನು ಮಾಡಬೇಕಂದ್ರೆ ನೋಡಿರಿ, ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕು ಮತ್ತು ತಾಲೂಕು ಸೆಲೆಕ್ಟ್ ಮಾಡಬೇಕು. ಆ ತಾಲೂಕು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮ್ದು ದಕ್ಷಿಣ ಯಾವುದಿರುತ್ತೆ, ಬೆಳಗಾಂ ದಕ್ಷಿಣ ಅಂದರೆ ನಿಮ್ದು ಏನು ಕನ್ಸಿಸ್ಟೆನ್ಸಿ ಇರುತ್ತಿಲ್ಲ, ಅಸೆಂಬ್ಲಿ ಕನ್ಸಿಸ್ಟೆನ್ಸಿ ಆ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಇಲ್ಲಿ ಪಿನ್ ಕೋಡ್ ಹಾಕಿಸಿ ಇಲ್ಲಿ ಅಡ್ರೆಸ್ ತುಂಬಬೇಕು. ಅಡ್ರೆಸ್ ತುಂಬಿದಾದಮೇಲೆ ಏನು ಮಾಡಬೇಕಂದ್ರೆ ಸೇವ್ ಅಂತ ಆಪ್ಷನ್ ಅಲ್ಲೇ ಬರುತ್ತೆ. ಮತ್ತು ಇನ್ನು ತೆಳಗೆ ಆಪ್ಷನ್ ಏನಿದೆ ಅಂದ್ರೆ ಆರ್ ಯು ಡೊಮಿಸಿಲ್ ಆಫ್ ಕರ್ನಾಟಕ ಅಂತ ಇರುತ್ತೆ. ಕರ್ನಾಟಕದ ರೇವಾಸಿ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು. ಮತ್ತು ಸೇವ್ ಡಾಟಾ ಅನ್ನು ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಡಾಟಾ ಸೇವ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಆ ಡಾಟಾ ಸೇವ್ ಸಕ್ಸಸ್ಫುಲಿ ಆಗಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ 2 ಒಳಗೆ ಏನಿರುತ್ತೆ ಅಂದ್ರೆ ನಿಮ್ದು ಎಲ್ಲ ಡೀಟೇಲ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ ಎಲ್ಲ ನಿಮ್ದು ಎಜುಕೇಷನ್ ಡೀಟೇಲ್ಸ್ ಇರುತ್ತೆ ಅಲ್ಲೇ, ಅದನ್ನು ನೀವು ಫಿಲ್ ಮಾಡಬೇಕಾಗುತ್ತೆ. ನೋಡಿರಿ, ಇಲ್ಲಿ ಸ್ಟೆಪ್ 2ದಲ್ಲಿ ಬಂದೀನಿ ನಾನು. ಸ್ಟೆಪ್ 2ದಲ್ಲಿ ಇಲ್ಲಿ ಏನಿದೆ ಅಂದ್ರೆ ಆರ್ ಯು ಸ್ಟಡಿಂಗ್ ಔಟ್ಸೈಡ್ ಕರ್ನಾಟಕ ಅಂತ ಬರುತ್ತೆ. ಇಲ್ಲಿ ನೋ ಅಂತ ಕ್ಲಿಕ್ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ಬರೀ PUC ಹುಡುಗರದ್ದು ಅಷ್ಟೇ ಹೇಳ್ತೀನಿ. PUC ITI ಡಿಪ್ಲೊಮಾ ಸೇಮ್ ಇರುತ್ತೆ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ಲಿ ಹೇಳ್ತೀನಿ ಏನೇನು ಮಾಡಬೇಕಂದ್ರೆ. ಇಲ್ಲಿ ನೋಡಿರಿ, ನಿಮ್ಮ ಸ್ಟ್ಯಾಟ್ ಐಡಿ ಅಂತ ಹಾಕಬೇಕು. ಸ್ಟ್ಯಾಟ್ ಐಡಿ ಹಾಕಿದ ಮೇಲೆ ಎಲ್ಲ ಡಾಟಾ ಆಟೋಮೆಟಿಕಲಿ ಎಲ್ಲ ಫೆಚ್ ಆಗುತ್ತೆ ನೋಡಿರಿ. ಈಗ ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಆಗಿದ್ಮೇಲೆ ಇಲ್ಲಿ ನೋಡಿರಿ ಎಲ್ಲ ಡಾಟಾವನ್ನು ಫೆಚ್ ಮಾಡಿದ್ದೀನಿ. ಯಾವ ರೀತಿ ಅಂದ್ರೆ ಯಾವ ಕಾಲೇಜಲ್ಲಿ ಇದ್ದೀರಿ, ಯಾವ ಈ ಥರ ಕಲಿಯತ್ತೀರಿ ಎಲ್ಲ ಇಲ್ಲಿ ಫೆಚ್ ಆಗುತ್ತೆ. ಫೆಚ್ ಆಗಿದ್ಮೇಲೆ ಇಲ್ಲಿ ಏನು ನಿಮ್ದು ಯಾವ ಕೋರ್ಸ್ ಮಾಡತ್ತೀರಿ ಎಲ್ಲ A to Z ಎಲ್ಲ ಬರುತ್ತೆ. ಆ ಕೋರ್ಸ್ ಎಲ್ಲ ನೋಡ್ಕಿಸಿ ಒಂದ್ಸತ ನಿಮ್ದು ಯಾವ್ದು ರೀತಿ ಅಡ್ಮಿಷನ್ ಆಗಿದೆ, ಅಡ್ಮಿಷನ್ ಮೋಡ್ ಇದೆಯಲ್ಲೇ, ಕೌನ್ಸಿಲಿಂಗ್ ಆಗಿದೆ, ಇದೇನೂ ಇರೋದಿಲ್ಲ. ಕೋರ್ಸ್ ವಿಚ್ ಡಸ್ ನಾಟ್ ಇನ್ಕ್ಲೂಡ್ ಕೌನ್ಸಿಲಿಂಗ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈಗ ಇಲ್ಲಿ ಏನಿದೆ ಅಂದ್ರೆ 2025 ಇಯರ್ ಚೂಸ್ ಮಾಡಬೇಕು, ಅಡ್ಮಿಷನ್ ಇಯರ್ ಇದ್ದು. ಆ ಚೂಸ್ ಮಾಡಿದ ಮೇಲೆ ಆಪ್ಷನ್ ಏನಿರುತ್ತೆ ಅಂದ್ರೆ ಸೇವ್ ಡಾಟಾ ಇರುತ್ತೆ. ಬರೀ ಖರೆ ಇಲ್ಲಿ ನೀವು ಕಾಲೇಜ್ ಯಾವ ದಿವಸ ಹೋಗಿದ್ದೀರಾ ಆ ಡೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಈಗ ಡೇಟನ್ನು ಸೆಲೆಕ್ಟ್ ಮಾಡ್ತೀನಿ. ಅಪ್ಲಿಕೇಶನ್ ಒಳಗೆ ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ. ಸೊ ನೋಡಿರಿ, ಇಲ್ಲಿ ಕಾಲೇಜ್ ಸ್ಟಾರ್ಟಿಂಗ್ ಜೂನ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅಂದರೆ ನಮ್ಮ ಜೂನ್ದಲ್ಲಿ ಸ್ಟಾರ್ಟ್ ಆಗಿತ್ತು. ಆ ಜೂನ್ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಏನಿದೆ ಅಂದ್ರೆ ಸೇವ್ ಡಾಟಾ ಅಂತ ಕ್ಲಿಕ್ ಮಾಡಬೇಕು. ಸೇವ್ ಮಾಡಿದ ಮೇಲೆ ಸೆಕೆಂಡ್ ಆಪ್ಷನ್ ಏನು ಬರುತ್ತೆ ಅಂದರೆ ನಿಮ್ಮದೆಲ್ಲ ಕರೆಕ್ಟ್ ಇದ್ದರೆ ಮುಂದೆ ಮಾಡಿರಿ, ಅಪ್ಲಿಕೇಶನ್ ತುಂಬ್ರಿ ಅಂತ ಹೇಳುತ್ತೆ. ಈಗ ಇಲ್ಲೇನು ಬರುತ್ತೆ, ತೆಳಗೇನು ಬರುತ್ತೆ ಅಂತಂದ್ರೆ ನೀವು UG ಕೋರ್ಸ್ ಏನಾರು ಮಾಡಿದ್ದೀರಾ ಅಂತ ಇಲ್ಲಿ ಬರ್ತೈತಿ. ಈಗ ನೀವು PUC ಅಂದರೆ UG ಕೋರ್ಸ್ ಏನಿರಲ್ಲ ನಿಮಗೆ, ಡೈರೆಕ್ಟ್ ನೀವು ನೋ ಕ್ಲಿಕ್ ಮಾಡಬೇಕು. PUC ITI ಡಿಪ್ಲೊಮಾ ಆದವರು ನೋ ಕ್ಲಿಕ್ ಮಾಡಬೇಕು. ಆಮೇಲೆ ಇಲ್ಲಿ ತೆಳಗಿದೆ SSLC ನಂಬರನ್ನು ನೀವು ಹಾಕಬೇಕು. SSLC ನಂಬರ್ ಹಾಕಿದ ಮೇಲೆ ಎಲ್ಲ ನಿಮ್ಮದು ಡೀಟೇಲ್ಸನ್ನು ಫೆಚ್ ಆಗುತ್ತೆ. ಮತ್ತೊಂದು ಸಲ ನಿಮ್ಮದು ಹೆಸರು ಯಾವ ಇಯರ್ದಲ್ಲಿ ಎಜುಕೇಷನ್ ನಿಮ್ಮದು SSLC ಕ್ಲಿಯರ್ ಆಗಿದೆ ಅದೆಲ್ಲ ಇಲ್ಲಿ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ನಿಮ್ಮದು ಮಾರ್ಕ್ಸ್ ಫೆಚ್ ಆಗುತ್ತಾವೆ. ಅದು ಮಾರ್ಕ್ಸ್ ಎಲ್ಲ ಕರೆಕ್ಟ್ ಇದ್ದರೆ ಸೇವ್ ಅಂತ ಆಪ್ಷನ್ ಇರುತ್ತೆ ಲಾಸ್ಟ್ಗೆ. ಆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಹೋಗುತ್ತೆ ಸ್ಟೆಪ್ 4ಗೆ ಡೈರೆಕ್ಟ್ಲಿ ಹಾಸ್ಟೆಲ್ ಡೀಟೇಲ್ಸ್ಗೆ ಹೋಗುತ್ತೆ. ಅಲ್ಲಿ ಹಾಸ್ಟೆಲ್ ಡೀಟೇಲ್ಸ್ವರೆಗೂ ಅಲ್ಲೂ ನೀವು ಕರೆಕ್ಟಾಗಿ ಓದಿಕೆಶು ಫಿಲ್ ಮಾಡಬೇಕು. ಇದು ಫೈನಲ್ ಸ್ಟೆಪ್ ನಾನು ಇಲ್ಲಿ ಸಬ್ಮಿಟ್ ಮಾಡಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೀವು ನೋಡ್ಬೋದು ಲಾಸ್ಟಿಗೆ ನೋಡಿ ಸೇವ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನು ಆಪ್ಷನ್ ಬರುತ್ತೆ ಅಂದ್ರೆ ಓಕೆ ಐ ಅಂಡರ್ಸ್ಟ್ಯಾಂಡ್ ಅಂದ್ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಮ್ಯಾಲೂ ಕ್ಲಿಕ್ ಮಾಡಿದ ಮೇಲೆ 4th ಆಪ್ಷನಲ್ಲಿ ಏನು ಬರುತ್ತೆ, ಇಲ್ಲೇ ನೋಡಿರಿ, ನೀವು ಏನಾರ ಡೇ ಸ್ಕಾಲರ್ ಇದೆ ಅಂತ ಕೇಳ್ತಿದೆ. ಡೇ ಸ್ಕಾಲರ್ ಅಂದರೆ ನೀವು ಮನೆಯಿಂದ ಕಾಲೇಜ್ ಹೋಗ್ತಾ ಇದ್ದಾರೆ, ಎಸ್ ಕೊಡಿ. ಅದೇನಾರು ಹಾಸ್ಟೆಲ್ ಇದ್ದರೆ ಅಲ್ಲಿ ನೋ ಕೊಡ್ಬೋದು ನೀವು, ಯಾಕಂದರೆ ಇಲ್ಲಿ ಡೇ ಸ್ಕಾಲರ್ ಕೇಳಿದ್ದಾರೆ. ಓಕೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನು ಬರುತ್ತೆ ಅಂದರೆ ಡಾಟಾ ಸೇವ್ಡ್ ಸಕ್ಸಸ್ಫುಲಿ, ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ಇಲ್ಲಿ ಫೈನಲ್ ಸ್ಟೆಪ್ದಲ್ಲಿ NSP OTR ಅಂತೂ ಕೇಳುತ್ತೆ. NSP OTR ನಾನು ವಿಡಿಯೋವನ್ನು ಮಾಡಿದ್ದೀನಿ, ಆ ವಿಡಿಯೋನ ನೋಡ್ಬೋದು ಯಾವ ರೀತಿ ಅಪ್ಲೈ ಮಾಡಬೇಕು NSP OTRಗೆ. ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಲಾಸ್ಟ್ ಫೈನಲ್ ಸ್ಟೆಪ್ ಅಂತ ಬರುತ್ತೆ ನೋಡಿ. ಎಲ್ಲ ನಿಮ್ಮದು ಡೀಟೇಲ್ಸ್ ಎಲ್ಲ ಒಂದ್ಸಲ ನೀವು ಕರೆಕ್ಟ್ ಇದೆಯಾ ಇಲ್ಲ ಒಂದ್ಸಲ ವೆರಿಫೈ ಮಾಡಿರಿ. ವೆರಿಫೈ ಮಾಡಿದ ಮೇಲೆ ತೆಳಗೆ ಇಲ್ಲಿ ಆಪ್ಷನ್ ಇರುತ್ತೆ, ಒಂದು ಟಿಕ್ ಇರುತ್ತೆ ಐ ಅಂಡರ್ಸ್ಟ್ಯಾಂಡ್ ಅಂತ. ಸಬ್ಮಿಟ್ ಮೇಲೆ ಹೆಂಗೆ ನೀವು ಕ್ಲಿಕ್ ಮಾಡ್ತೀರಾ ನೀವು ನೋಡ್ತಾ ಇರ್ಬೋದು. ನಾನು ಇದು ಡಿಪಾರ್ಟ್ಮೆಂಟ್ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ ಮೇಲೆ ಎಲ್ಲ ಇದು
ಅಪ್ಲಿಕೇಶನ್ ಅವರು ವೆರಿಫೈ ಅಂದರೆ ಸಬ್ಮಿಟ್ ಹೆಂಗೆ ಮಾಡಬೇಕು ಅಂತ ಹೇಳಿದ್ದಾರೆ ನೋಡಿರಿ. ಸಬ್ಮಿಟ್ ಡನ್ ಆಗಿದೆ. ಮತ್ತೇನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ದಲ್ಲಿ ನನಗೆ ಕೇಳ್ಬೋದು. ಮತ್ತು ಇದಕ್ಕೆ ಒಂದೇ ಸೊಲ್ಯೂಷನ್ ಏನಾದರೆ ನಿಮ್ದು ಡಿಪಾರ್ಟ್ಮೆಂಟ್ ಇರುತ್ತಿಲ್ಲ, ನಿಮ್ದು ಯಾವ ಜಿಲ್ಲೆ ಒಳಗೆ ನಿಮ್ದು ಯಾವ ಡಿಪಾರ್ಟ್ಮೆಂಟ್ ಇರುತ್ತಿಲ್ಲ, ನಿಮ್ಮ ಸೋಷಿಯಲ್ ವೆಲ್ಫೇರ್ ಇರಲಿ, ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಇರಲಿ, ನಿಮ್ದು ಸಂಬಂಧಪಟ್ಟಿದ್ದು ಯಾವ ಡಿಪಾರ್ಟ್ಮೆಂಟ್ ಇರುತ್ತಿಲ್ಲ ಸ್ಕಾಲರ್ಶಿಪ್ದು, ಆ ಡಿಪಾರ್ಟ್ಮೆಂಟ್ ಹೋಗಿ ನೀವು ಇದೆಲ್ಲ ಕಂಪ್ಲೇಂಟ್ ಮಾಡಬೇಕು. ಕಂಪ್ಲೇಂಟ್ ಅಂದ್ರೆ ಹೇಳ್ಬೇಕು ನೀವು ಅವ್ರಿಗೆ, ನಮಗೆ ಹಿಂಗೆ ಪ್ರಾಬ್ಲಮ್ ಆಗ್ತಾ ಇದೆ ರೀ ಸರ್, ನಾ ಇದಕ್ಕೆ ಏನು ಮಾಡಬೇಕಂತ. ಅವರೇ ಇದಕ್ಕೆ ಮತ್ತು ನೀವು ಸಬ್ಮಿಟ್ ಮಾಡಿಕೊಡ್ಬೋದು. ಇದಕ್ಕೆ ಒಂದೇ ಸೊಲ್ಯೂಷನ್, ಅಲ್ಲಿ ಹೋಗಿ ನೀವು ಸಬ್ಮಿಟ್ ಮಾಡಬೇಕು.